ಹಾಯ್ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್, ಇವಾಗ ಕೆಳಗಡೆ ನೋಡ್ತಾ ಇದ್ರಲ್ಲ ಆ ಥರ ವೆಡ್ಡಿಂಗ್ ಆನಿವರ್ಸರಿ ಫೋಟೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಇದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದ್ರೆ ವೆಡ್ಡಿಂಗ್ ಆನಿವರ್ಸರಿ ಇದು ಪಾಂಪ್ಲೆಟ್ಸ್ ಥರ ನೀವು ಫೋಟೋ ಎಡಿಟಿಂಗ್ ಮಾಡೋದು ಅಷ್ಟೇ, ಇದು ವಿಡಿಯೋ ಅಲ್ಲ. ಬನ್ನಿ ಇವಾಗ ಹೇಗೆ ಮಾಡ್ಬೇಕಂತ ಶುರು ಮಾಡೋಣ. ಒಂದು ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ, ಕ್ರಿಯೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 4:, ನಿಮಗೆ ಯಾವ ರೇಷಿಯೋ ಬೇಕೋ ಆ ರೇಷಿಯೋನ ತಗೊಳ್ಳಿ. ಇಲ್ಲಿ 4:5 ಮೇಲೆ ಕ್ಲಿಕ್ ಮಾಡಿದ್ರೆ ಒಳ್ಳೇದು. ನೋಡಿ ಈ ತರ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದನ್ನ ನೋಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ ಈ ತರ ಬರುತ್ತೆ, ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ನಿಮ್ಗೆ ಈ ತರ ಬಂದಾಗ ನೀವು ಇಮೇಜ್ ಅಸೆಟ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವೈಟ್ ಬ್ಯಾಕ್ ಗ್ರೌಂಡ್ ಇಮೇಜ್ ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ವೈಟ್ ಬ್ಯಾಕ್ ಗ್ರೌಂಡ್ ನ ಚೂಸ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಲೇಯರ್ ಅಂತಿದೆ ನೋಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜ್ಗಳು ಆಡ್ ಮಾಡ್ಬೇಕು. ನೋಡಿ ಈ ತರ ಇಮೇಜ್ಗಳನ್ನ ಆಡ್ ಮಾಡ್ಬೇಕಾಗುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ರೈಟ್ ಸೈಡಿಗೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ನಿಮ್ಗೆ ಇಮೇಜ್ ಇಲ್ಲಿ ಔಟ್ಫಿಟ್ ಅಂತ ಇರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಹೋಗಿ ಇನ್ನು ಔಟ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬಾರ್ಡರ್ ಬರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಬಾರ್ಡರ್ನ ಇದನ್ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಒಂದ್ ಕಡೆ ಸೈಡಿಗೆ ಇನ್ಕ್ರೀಸ್ ನ ಇನ್ಸರ್ಟ್ ಮಾಡ್ಕೊಂಡು ನೋಡಿ ಇನ್ನೊಂದು ಇಮೇಜ್ ನ ತಗೊಳ್ಳಿ. ಈ ಇಮೇಜ್ ಅನ್ನು ಈ ಕಡೆ ಸೈಡಿಗೆ ಇಟ್ಕೊಳ್ಳಿ. ಇದು ಇಮೇಜ್ ತಗೊಳ್ಳಿ. ಈ ಇಮೇಜ್ ತಗೊಂಡು ಇದನ್ನ ಏನ್ ಮಾಡ್ತೀರಾ ಅಂತಂದ್ರೆ ಈ ಕಡೆ ಮತ್ತೆ ಔಟ್ಲೈಟ್ ಕೊಡ್ಬೇಕಾಗುತ್ತೆ. ಔಟ್ಲೈಟ್ ಶಾಡೋ ಹಾಕ್ಬೇಕಾಗುತ್ತೆ. ಔಟ್ಲೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬಾರ್ಡರ್ ಬರುತ್ತೆ, ಔಟ್ಲೈಟ್ ಬಾರ್ಡರ್. ಈ ತರ ತಗೊಂಡು ಈ ಫೋಟೋನ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇನ್ಕ್ರೀಸ್ ಕಡಿಮೆ ಮಾಡ್ಕೊಂಡು ಮೇಲ್ಗಡೆ ಇಟ್ಕೊಳ್ಳಿ. ಈ ತರ ಮೇಲ್ಗಡೆ ಒಂದು ಫೋಟೋ ಇಟ್ಕೊಂಡು ಕೆಳಗಡೆ ಇದೆ ನೋಡಿ ಆ ಫೋಟೋನು ಇನ್ನೊಂದು ಫೋಟೋ ಅದ್ರ ಕೆಳಗಡೆಗೆ ಒಂದು ಆಡ್ ಮಾಡಿ. ನೋಡಿ ಈ ತರ. ಮತ್ತೆ ಈ ಫೋಟೋ ಇನ್ನೊಂದು ಫೋಟೋನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಇದೇ ಫೋಟೋನ ನಾನು ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಅನ್ನೋದ್ರ ಮೇಲೆ ಕೊಟ್ಬಿಟ್ರೆ ಈ ಫೋಟೋ ಡೂಪ್ಲಿಕೇಟ್ ಆಗುತ್ತೆ. ಮತ್ತೆ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ನೋಡಿ ಔಟ್ಲೈಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಔಟ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಇನ್ಕ್ರೀಸು ನಿಮ್ಗೆ ಎಷ್ಟು ಬೇಕೋ ಅದು ಅಷ್ಟನ್ನ ಬಾರ್ಡರ್ ಹಾಕೊಂಡು ಫೋಟೋನ ಒಂದ್ ಸ್ವಲ್ಪ ಚಿಕ್ಕ ಸೈಜ್ ಮಾಡ್ಕೊಂಡು ಕೆಳಗಡೆಗೆ ಒಂದ್ರ ಕೆಳಗಡೆ ಒಂದೊಂದು ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ಸೆಟ್ ಮಾಡ್ಕೊಂಡು ನೋಡಿ ಈ ತರ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಇರುತ್ತೆ. ರಿಮೂವ್ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ರಿಮೂವ್ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಮೂವ್ ಮಾಡ್ಬಿಟ್ರೆ ನಿಮ್ಗೆ ರಿಮೂವ್ ಕ್ರೋಮ್ ಅಂತ ಇದೆ. ಇದು ಸಾರಿ, ಇಲ್ಲಿ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಇದೆ ನೋಡಿ, ಮ್ಯಾಜಿಕ್ ರಿಮೂವರ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಕ್ರೋಮ್ ಮೇಲೆ ಕ್ಲಿಕ್ ಮಾಡಬೇಡಿ. ನೋಡಿ ಈ ತರ ರಿಮೂವ್ ಆಗ್ಬಿಡುತ್ತೆ ಫೋಟೋ ರಿಮೂವ್ ಆದ್ಮೇಲೆ ಮತ್ತೆ ಇಲ್ಲಿ ಕೆಳಗಡೆಗೆ ಇಲ್ಲೆಲ್ಲ ನಿಮ್ಗೆ ಕ್ರಾಪ್ ಅಂತ ಇರುತ್ತೆ. ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಫೋಟೋ ಕ್ರಾಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡು ಒಂದ್ ಸ್ವಲ್ಪ ಮೇಲ್ಗಡೆ ಕಟ್ ಮಾಡ್ಕೊಳ್ಳಿ. ಫೋಟೋನ ಕಟ್ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಶಾಡೋನ ಹಾಕೊಳ್ಳಿ. ಈ ತರ ಫೋಟೋ ನಿಮ್ಗೆ ಯುನಿಕ್ ಆಗಿ ಈ ತರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಒಂದ್ ಸ್ವಲ್ಪ ಇಮೇಜ್ಗಳು ಇರ್ತವೆ. ಆ ಇಮೇಜ್ಗಳನ್ನ ನಾನು ಇವಾಗ ಎಲ್ಲ ಆಡ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಈ ತರ PNG ಗಳು ನಾನು ಕೊಟ್ಟಿರ್ತೀನಿ. ಈ PNG ಗಳನ್ನ ನೀವು ಯೂಟ್ಯೂಬ್ ಅಲ್ಲಿ ಈ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಕೂಡ ಹಾಕ್ತೀನಿ. ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಟೆಲಿಗ್ರಾಮ್ ನೀವು ಜಾಯ್ನ್ ಆಗಿ. ಟೆಲಿಗ್ರಾಮ್ ಜಾಯ್ನ್ ಆಗಿದ್ರಿ ಅಂತಂದ್ರೆ ನಿಮ್ಗೆ ಇವೆಲ್ಲ ಇಮೇಜ್ PNG ಗಳು ಸಿಗ್ತವೆ. ನೋಡಿ ಈ ತರ ಕರೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಒಂದೊಂದಾಗಿ ಕರೆಕ್ಟ್ ಆಗಿ ನಿಮ್ಗೆ ಯಾವ ತರ ಕಂಫರ್ಟಬಲ್ ಅನ್ಸುತ್ತೆ ಆ ತರ ನೀವು ಇಮೇಜ್ಗಳನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಿಮ್ಗೆ ತೋರ್ಸೋಗೋಸ್ಕರ ನಾನು ಸೆಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಇಮೇಜ್ ನ ನೀವು ಒಂದ್ ಸ್ವಲ್ಪ ರೊಟೇಟ್ ಮಾಡ್ಕೊಂಡು ಈ ಮೂಲೆಯಲ್ಲಿ ಇಟ್ಕೊಂಡ್ರೆ ಒಂದ್ ಸ್ವಲ್ಪ ಕಂಫರ್ಟಬಲ್ ಅನ್ಸುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಹ್ಯಾಪಿ ಆನಿವರ್ಸರಿದು ಒಂದು ಐತೆ. ಇಲ್ಲಿ ಬ್ರಿಂಗ್ ಟು ಫ್ರಂಟ್ ಅಂತ ಕೊಟ್ಬಿಡಿ. ಈ PNG ಇದು ಇದೆ ನೋಡಿ ರೆಡ್ ಕಲರ್, ಅದ್ರ ಮೇಲೆ ಬರುತ್ತೆ ನೋಡಿ. ಇಲ್ಲಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಐತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ವೈಟ್ ಇದ್ರ ಮೇಲೆ ಸೆಟ್ ಮಾಡ್ಕೊಂಡ್ಬಿಡಿ. ನೋಡಿ ಈ ತರ ಇದು ಕೇಕು ಇನ್ನೊಂದ್ ಸ್ವಲ್ಪ ಮೇಲೇನು ಇಡ್ಬೋದು.
ಮೇಲೆ ಇಟ್ಕೊಳ್ಳಿ, ಇಲ್ಲ ಅಂತಂದ್ರೆ ಕೆಳಗಡೆ ಕಂಫರ್ಟಬಲ್ ಆದ್ರೆ ಕೆಳಗಡೆ ಇಟ್ಕೊಳ್ಳಿ. ನನಗೆ ಒಂಚೂರು ಮೇಲೆ ಇಟ್ಕೊಂಡ್ರೆ ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಈ ತರ ಬೊಕ್ಕೆ, ಈ ಬೊಕ್ಕೆಯನ್ನು ಇಲ್ಲೇ ಎಲ್ಲಾದ್ರೂ ಇಟ್ಕೊಳ್ಳಿ, ಒಂದ್ ಸೈಡು ಇಲ್ಲೆಲ್ಲಾದ್ರೂ ಇಟ್ಕೊತೀನಿ ಅಂದ್ರೆ ಈ ಕಡೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಈ ಕಡೆ ಇಟ್ಕೊಳ್ಳಿ. ಈ ಬೊಕ್ಕೆನ ಇಲ್ಲಿ ಇಡೋಣ ನೋಡಿ. ನಿಮ್ಗೆ ಯಾವ ತರ ಕಂಫರ್ಟಬಲ್ ಅನ್ಸುತ್ತೆ ಆ ತರ ಕಂಫರ್ಟಬಲ್ ಈ ಫೋಟೋಗಳನ್ನ ಆಡ್ ಮಾಡ್ಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಫುಲ್ ವಿಡಿಯೋ ಬಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ, ಹಾಫ್ ವಿಡಿಯೋ ಬಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ. ಫುಲ್ ವಿಡಿಯೋ ಬಂತು ಅಂತಂದ್ರೆ ನಿಮ್ಗೆ ಇದು ಇಮೇಜು ಸ್ವಲ್ಪ ಲೇಟ್ ಆಗುತ್ತೆ ಆಡ್ ಮಾಡೋದು. ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಫುಲ್ ಆಗಿ ಈ ಇಮೇಜ್ಗಳು ನೋಡಿ. ನೀವು ನೋಡ್ತಾ ಇದೀರಲ್ಲ, ಈ ತರ ಸೆಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಈ ತರ ಸೆಟ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಅನ್ಸಿದ ಮೇಲೆ ಓಕೆ, ಒಂದ್ ಸ್ವಲ್ಪ ಬ್ಯಾಕ್ ಬಂದ್ಬಿಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಡಿ. ಕ್ಲಿಕ್ ಮಾಡ್ಕೊಂಡು ಈ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಮೇಜು ಸೇವ್ ಆಗಿಬಿಡುತ್ತೆ ಕರೆಕ್ಟ್ ಆಗಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಇನ್ನಿತರರಿಗೆ ಶೇರ್ ಮಾಡಿ. ನಿಮ್ಮ ಸ್ನೇಹಿತರು ಅಂಡ್ ಫ್ರೆಂಡ್ಸ್ ಗಳಿಗೆ ಶೇರ್